ಎಲ್ಲರಿಗೂ ನಮಸ್ತೆ. ತಮಗೆಲ್ಲ ತಿಳಿದಿರೋ ಹಾಗೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇಂಡಿಯಾ ಲೆವೆಲ್ ಎಕ್ಸಾಮನ್ನು ಜೆ ಇ ಮೇನ್ಸ್ ಎಕ್ಸಾಮನ್ನು ಫಸ್ಟ್ ಸೆಷನನ್ನು ಜನವರಿ ಕೊನೆಯಲ್ಲಿ ಕಂಡಕ್ಟ್ ಮಾಡಿತ್ತು. ಈ ಒಂದು ಜೆ ಇ ಮೇನ್ಸ್ ಫಸ್ಟ್ ಸೆಷನ್ ಎಕ್ಸಾಮಲ್ಲಿ ನಮ್ಮ ಸುಮಾರು 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕ್ವಾಲಿಫೈ ಆಗಿದ್ದಾರೆ. ಕ್ವಾಲಿಫೈ ಆಗೋದು ಅಂತಂದರೆ NIT ಮತ್ತು IITಗಳಲ್ಲಿ ಸೀಟ್ಗಳನ್ನ ಪಡ್ಕೊಳ್ಳೋಕೆ ಅರ್ಹತೆ ಪಡೆದಿದ್ದಾರೆ. ಮತ್ತು JEE ಅಡ್ವಾನ್ಸ್ ಎಕ್ಸಾಮನ್ನು ಬರೆಯೋಕ್ಕೆ ಕೂಡ ಅರ್ಹತೆನ ಪಡ್ಕೊಂಡಿದ್ದಾರೆ. ಇದು ತುಂಬ ಡಿಫಿಕಲ್ಟ್ ಇರುತ್ತೆ ಎಕ್ಸಾಮು. ಇಂಥ ಒಂದು ಡಿಫಿಕಲ್ಟ್ ಇರ್ತಕ್ಕಂಥ ನ್ಯಾಷನಲ್ ಲೆವೆಲ್ ಎಕ್ಸಾಮಲ್ಲಿ ನಮ್ಮ ವಿದ್ಯಾರ್ಥಿ ಒಂದು ಐತಿಹಾಸಿಕ ಸಾಧನೆ ಮಾಡಿದ್ದಾನೆ. ದರ್ಶನ್ ಮಂಜುನಾಥ್ ಗೌಡ ಅಂತಕ್ಕಂಥ ವಿದ್ಯಾರ್ಥಿ ಒಂದು ಐತಿಹಾಸಿಕ ಸಾಧನೆ ಮಾಡಿದ್ದಾನೆ. ಅವನು 99.03% ತಗೊಂಡು ಅತ್ಯುತ್ತಮ ಸಾಧನೆ ಮಾಡಿದ್ದಾನೆ. ನಮ್ಮ ಕಾಲೇಜ್ಗೆ ಮತ್ತು ಅವ್ರ ಪೇರೆಂಟ್ಸ್ಗೆ ನೆಲಮಂಗಲಕ್ಕೆ ಅವನು ನಿಜವಾಗ್ಲೂ ಕೂಡ ಒಂದು ಹೆಮ್ಮೆ ತಂದಿದ್ದಾನೆ. ಅಷ್ಟೇ ಅಲ್ಲದೆ ಇನ್ನೊಬ್ಬ ಪ್ರಜ್ವಲ್ ಗೌಡ ಅಂತಕ್ಕಂಥ ವಿದ್ಯಾರ್ಥಿ ಕೂಡ 91.25% ತಗೊಂಡು ಅತ್ಯುತ್ತಮ ಸಾಧನೆ ಮಾಡಿದ್ದಾನೆ. ಅದರ ಜೊತೆಗೆ 30 ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮಲ್ಲಿ ಕ್ವಾಲಿಫೈ ಆಗಿದ್ದಾರೆ. ಈ ಎಲ್ಲ ಒಂದು ಸಾಧನೆಗೆ ಸಹಕಾರ ಕೊಟ್ಟಂಥ ನಮ್ಮ ಎಲ್ಲ ಪರಿಣಿತ ಲೆಕ್ಚರರ್ಸು ಮತ್ತು ಮ್ಯಾನೇಜ್ಮೆಂಟು, ಪೇರೆಂಟ್ಸು, ಎಕ್ಸ್ಪೆಷಲಿ ಪೇರೆಂಟ್ಸು ಕೂಡ ನಾವು ಕರೆದು ಅವ್ರಿಗೆ ಹೇಳಿದಾಗ ಮಕ್ಕಳ ಬಗ್ಗೆ ಅವ್ರು ಕೇರ್ ತೊಗೊಂಡಿದ್ದಾರೆ. ಪೇರೆಂಟ್ಸು ಮತ್ತು ಮೀಡಿಯಾದವರು ಇವರೆಲ್ಲರಿಗೂ ನಾನು ಈ ಸಮಯದಲ್ಲಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈಗ JEE ಮೇನ್ಸ್ 2 ಥರ ಎಕ್ಸಾಮ್ ಇದೆ. ಅದು JEE ಮೇನ್ಸು ಅಡ್ವಾನ್ಸ್ ಅಂತ. JEE ಮೇನ್ಸನ್ನು 2 ಸೆಷನಲ್ಲಿ ನಡೆಸ್ತಾರೆ. ಒಂದು ಸೆಷನ್ ಜನವರಿನಲ್ಲಿ, ಇನ್ನೊಂದು ಸೆಷನ್ ಏಪ್ರಿಲಲ್ಲಿ. ಈ 2 ಎಕ್ಸಾಮಲ್ಲಿ ಜಾಸ್ತಿ ಮಾರ್ಕ್ಸ್ ತೊಗೊಂಡ್ರು JEE ಅಡ್ವಾನ್ಸ್ ಎಕ್ಸಾಮನ್ನು ಬರಿಬೋದು. JEE ಅಡ್ವಾನ್ಸ್ ಎಕ್ಸಾಮ್ ಬರೆಯೋಕ್ಕೆ ಇವೆರಡರಲ್ಲಿ ಕ್ವಾಲಿಫೈ ಆಗಬೇಕು. ಇದರಿಂದ ಕ್ವಾಲಿಫೈ ಆಗೋದ್ರಿಂದ 2 ಬೆನಿಫಿಟ್ ಏನಂದ್ರೆ, ಒಂದು NIT ಅಂತ ಇದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜೀಸ್. ಆಲ್ಮೋಸ್ಟ್ 23 NITಗಳಿದ್ದಾವೆ ಆಲ್ ಓವರ್ ಇಂಡಿಯಾ. ಅದರಲ್ಲಿ ಬೇರೆ ಬೇರೆ ಥರ ಇಂಜಿನಿಯರಿಂಗನ್ನು ಓದೋಕ್ಕೆ ಅವಕಾಶ ಆಗುತ್ತೆ ಒಳ್ಳೆ ಮಾರ್ಕ್ಸ್ ತೊಗೊಂಡ್ರೆ. ಈಗ ಅವನು 163 ಮಾರ್ಕ್ಸ್ ತೊಗೊಂಡಿದ್ದಾನೆ. ಅವನು 320ಕ್ಕೆ 163 ಮಾರ್ಕ್ಸ್ ತೊಗೊಂಡಿದ್ದಾನೆ. ಅವನಿಗೆ ನೀವು NITನಲ್ಲಿ ಆಲ್ಮೋಸ್ಟ್ ಎಲ್ಲ ಕೋರ್ಸ್ಗಳು ಸಿಗುತ್ತೆ ಅಂತ ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದಾನೆ ದರ್ಶನ್ ಮಂಜುನಾಥ್ ಗೌಡ್. ಮಿಕ್ಕದವರು ಕೂಡ ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದಾರೆ. ಅವ್ರಿಗೂ ಕೂಡ NITಗಳಿಗೆ ಹೋಗೋಕೆ ಅನುಕೂಲ ಇದೆ. ಇವು ನಮ್ಮ ಸ್ಟೇಟ್ ಲೆವೆಲ್ ಇಂಜಿನಿಯರಿಂಗ್ ಕಾಲೇಜ್ಗೆ ಏನಿರುತ್ತೆ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಇಂಜಿನಿಯರಿಂಗ್ ಕಾಲೇಜ್ಗಳು ಇವು NITಗಳು ಮತ್ತು IITಗಳು. ಅದಲ್ಲದೆ IITಗಳಂತ ಬರ್ತದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೆ. ಆ ಎಕ್ಸಾಮ್ ಆ ಕಾಲೇಜಲ್ಲಿ ಇಂಜಿನಿಯರಿಂಗ್ ಓದಬೇಕು ಅಂದರೆ JEE ಅಡ್ವಾನ್ಸ್ ಪಾಸ್ ಆಗಬೇಕು. ಅದನ್ನು ಪಾಸ್ ಆಗಬೇಕು ಅಂದರೆ ಫಸ್ಟ್ ಇದರಲ್ಲಿ ಕ್ವಾಲಿಫೈ ಆಗಿ ಆ ಎಕ್ಸಾಮ್ ಬರೀಬೇಕು. ಆ ಎಕ್ಸಾಮ್ಗೂ ಕೂಡ ಇವರು ಕ್ವಾಲಿಫೈ ಆಗಿದ್ದಾರೆ, ಬರೆಯೋಕ್ಕೆ ಕ್ವಾಲಿಫೈ ಆಗಿದ್ದಾರೆ. ಆ JEE ಅಡ್ವಾನ್ಸ್ ಎಕ್ಸಾಮು ಈ 2 ಸೆಷನ್ಸ್ ಮುಗಿದ ಮೇಲೆ ಕಂಡಕ್ಟ್ ಮಾಡ್ತಾರೆ. ಆ ಎಕ್ಸಾಮ್ ಬರೆಯೋಕ್ಕೆ ಇದರಲ್ಲಿ ಕ್ವಾಲಿಫೈ ಆಗಿರಬೇಕು. ಎಲ್ಲರೂ ಬರೆಯೋಕ್ಕಾಗಲ್ಲ ಎಕ್ಸಾಮ್ನ. ಈ 30 ವಿದ್ಯಾರ್ಥಿಗಳು JEE ಅಡ್ವಾನ್ಸ್ ಎಕ್ಸಾಮ್ ಬರೆಯೋಕ್ಕೆ ಕ್ವಾಲಿಫೈ ಆಗಿದ್ದಾರೆ. ಈ ರೀತಿ 2 ವಿಧದ ಅನುಕೂಲಗಳಿದೆ ಇದರಲ್ಲಿ ಕ್ವಾಲಿಫೈ ಆಗೋದ್ರಿಂದ. ಹೇಗೆ ನಿಮ್ಮ ವಿದ್ಯಾರ್ಥಿಗಳು ಇಷ್ಟೊಂದು ಇದು ಮಾಡಬೇಕು ಅಂದರೆ ಅವ್ರ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಹೇಗಿರುತ್ತೆ ಅಂತ ಸರ್? ಮಾನಿಟರಿಂಗ್ ಸರ್. ಈಗ ಪ್ರತಿ ವಿದ್ಯಾರ್ಥಿನೂ SLC ಮುಗಿಸ್ಕೊಂಡು ಬಂದಾಗ ಏನಾಗುತ್ತೆ, ನಾವು ಅವ್ರನ್ನ ಕೆಪಾಸಿಟಿನ ಐಡೆಂಟಿಫೈ ಮಾಡ್ತೀವಿ. ಒಂದು 3 to 4 ಮಂತ್ಸಲ್ಲಿ ಅವ್ರು ಏನು ತುಂಬ ಟ್ಯಾಲೆಂಟೆಡ್ ಇರ್ತಾರೆ ಅಥವಾ ಟ್ಯಾಲೆಂಟ್ ಕಡಿಮೆ ಇರುತ್ತೆ, ಅವ್ರನ್ನ ಪ್ರತಿಯೊಬ್ಬರನ್ನು ಕೂಡ ಐಡೆಂಟಿಫೈ ಮಾಡಿ ಅವ್ರಿಗೆ ತಕ್ಕನಾದ ಕೋಚಿಂಗನ್ನು ಕೊಡ್ತಾ ಹೋಗ್ತೀವಿ. ಸೆಕೆಂಡ್ ಇಯರಲ್ಲಿ ಆಲ್ಮೋಸ್ಟ್ ನಾವು 7 ಮಂತ್ಸು ಕಂಪ್ಲೀಟ್ಲಿ ಈ ಥರ ಕಾಂಪಿಟೇಟಿವ್ ಕ್ಲಾಸಸ್ಗೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಲೈಕ್ JEE, NEET, CET ಇಂಥದಕ್ಕೆ ಕೋಚಿಂಗ್ ಕೊಡ್ತೀವಿ. ಬೆಳಿಗ್ಗಿನ ಸಾಯಂಕಾಲದವರು ಇಂಥ ಎಕ್ಸಾಮ್ಸ್ಗೆ ಪಾಠ ಮಾಡ್ತೀವಿ ನಾವು. ಪ್ರತಿ ವಾರ ಕೂಡ ಒಂದು ಟೆಸ್ಟ್ ಇರುತ್ತೆ. ಪ್ರತಿ ತಿಂಗಳಲ್ಲಿ ಒಂದು ಗ್ರ್ಯಾಂಡ್ ಟೆಸ್ಟ್ ಅಂತ ಮಾಡ್ತೀವಿ. ಆ ಗ್ರ್ಯಾಂಡ್ ಟೆಸ್ಟ್ ಆದಮೇಲೆ ಪೇರೆಂಟ್ಸ್ನ ಕರೆಸಿ ಅವ್ರು ತೆಗ್ದಿರೋ ಮಾರ್ಕ್ಸ್ನ ಅವ್ರಿಗೆ ತೋರಿಸ್ತೀವಿ. ಅವ್ರಿಗೇನಾದರೂ ಕ್ಲಾರಿಫಿಕೇಷನ್ಸ್ ಇದ್ದರೆ ನಮ್ಮ ಹತ್ರ ಕೇಳ್ತಾರೆ ಪೇರೆಂಟ್ಸು. ಅದಾದಮೇಲೆ ಅವ್ರು ಏನು ಸಮಸ್ಯೆಗಳನ್ನ ಫೇಸ್ ಮಾಡಿದ್ದಾರೆ ಆ ಎಕ್ಸಾಮಲ್ಲಿ ಅದ್ರ ಕುರಿತು ಮಕ್ಕಳನ್ನ ಕೌನ್ಸಿಲಿಂಗ್ ಮಾಡ್ತೀವಿ ನಾವು. ಪ್ರತಿ ಎಕ್ಸಾಮಿಂದ ಎಕ್ಸಾಮ್ಗೆ ಅವರು ಇಂಥ ಸಮಸ್ಯೆಗಳನ್ನ ಫೇಸ್ ಮಾಡ್ದಲ್ಲೇ ಇರೋ ರೀತಿ ನೋಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ. ಅಷ್ಟೇ ಅಲ್ಲ, ಪರಿಣಿತ ಟೀಚರ್ಸ್ ಇದ್ದಾರೆ. ಬರೀ ಮಕ್ಕಳು ಟ್ಯಾಲೆಂಟ್ ಇದ್ದರೆ ಸಾಲದು, ಅವ್ರಿಗೆ ತಕ್ಕನಾದ ಕೋಚಿಂಗ್ ಕೊಡೋದು ಕೂಡ ಇಂಪಾರ್ಟೆಂಟು. ನಮ್ಮಲ್ಲಿ ಈ ಥರ ಎಕ್ಸಾಮ್ಗೆ ಬರೀ ಟೀಚರ್ಸ್ ಅಲ್ಲ, ಈ ಥರ ಎಕ್ಸಾಮಿಗೆ ಕೋಚಿಂಗ್ ಕೊಡೋರೆ ಪ್ರತಿ ಸಬ್ಜೆಕ್ಟಲ್ಲೂ ಕೂಡ 4 ರಿಂದ 5 ಜನ ಟೀಚರ್ಸ್ ಇದ್ದಾರೆ. ಥಿಯರಿ ಮಾಡೋರು ಬೇರೆ ಇರ್ತಾರೆ. ಅದಲ್ಲದೆ ಈ ಎಕ್ಸಾಮಿಗೆ ಪಾಠ ಮಾಡೋರೆ 4 ರಿಂದ 5 ಜನ ಟೀಚರ್ಸ್ ಇದ್ದಾರೆ. ಅವ್ರು ಇಂಥದೇ ಎಕ್ಸಾಮ್ಗೆ ಅವರೇ ಪ್ರಿಪೇರ್ ಆಗಿ ಸೂಟಬಲ್ ಮೆಟೀರಿಯಲ್ನ ಕೊಡ್ತೀವಿ. ಈ ಟಾಪ್ ಮಕ್ಕಳಿಗೆ ಆಲ್ಮೋಸ್ಟ್ 2 ಮೆಟೀರಿಯಲ್ನ ನಾವು ವರ್ಷದಲ್ಲಿ ಸಾಲ್ವ್ ಮಾಡಿಸ್ತೀವಿ. ಥಿಯರಿ ಎಕ್ಸಾಮ್ ಆದಮೇಲೂ ಕೂಡ 1.5 ತಿಂಗಳು ನಾವು ಅವ್ರಿಗೆ ವ್ಯಾನ್ ಫೆಸಿಲಿಟಿ ಕೊಟ್ಟು ಡೈಲಿ 6 ಅವರ್ಸ್ ಇಂಥದಕ್ಕೆ ಕೋಚಿಂಗ್ ಕೊಡ್ತೀವಿ. ಆಮೇಲೆ ಸುಮಾರು 5 ರಿಂದ
15ವರೆಗೂ ಫುಲ್ ಲೆಂತ್ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ತೀವಿ. ಇದೆಲ್ಲ ಕೂಡ ಆ ಮಕ್ಕಳಿಗೆ ಈ ಥರ ಒಂದು ರಿಸಲ್ಟ್ ಕೊಡೋಕ್ಕೆ ಅನುಕೂಲ ಆಗಿದೆ. ಏನು ನಾವು ಮಕ್ಕಳನ್ನ ಮಾನಿಟ್ರ್ ಮಾಡ್ತೀವಿ ಅದು ತುಂಬ ಇಂಪಾರ್ಟೆಂಟು. ಮತ್ತು ಎಲ್ಲರ ಸಹಕಾರ ಕೂಡ, ಈ ಪೇರೆಂಟ್ಸ್ ಸಹಕಾರ ಇಂಪಾರ್ಟೆಂಟು, ಮ್ಯಾನೇಜ್ಮೆಂಟ್ ಸಹಕಾರ ಇಂಪಾರ್ಟೆಂಟು. ನಾವು ತಗೊಳ್ಳೋ ನಿರ್ಧಾರದಲ್ಲಿ ನಮ್ಮ ಜೊತೆ ಯಾವಾಗಲೂ ಬೆನ್ನೆಲುಬಾಗಿರ್ತದೆ ಮ್ಯಾನೇಜ್ಮೆಂಟು. ಟೀಚರ್ಸು ಕೂಡ ನೀವು ನಂಬ್ತಿರೋ ಇಲ್ಲಿ 8:30 ಬರ್ತಾರೆ, 6:30ವರೆಗೂ ಕೆಲಸ ಮಾಡ್ತಿರ್ತೀವಿ. ಕ್ಲಾಸಲ್ಲಿ ಕಾಲೇಜಲ್ಲಿರ್ತಕ್ಕ ಅತಿ ದಡ್ಡನಿಂದ ಹಿಡಿದು ಬುದ್ಧಿವಂತನವರೆಗೂ ಪ್ರತಿಯೊಬ್ಬನೂ ನಾವು ಮಾನಿಟ್ರ್ ಮಾಡಬೇಕಾಗತ್ತೆ. ಯಾಕೆಂದರೆ ಪ್ರತಿಯೊಂದು ವಿದ್ಯಾರ್ಥಿ ನಮ್ಮ ಕಾಲೇಜ್ಗೆ ಅವನು ಒಬ್ಬ ಇರ್ಬೋದು, ಆದರೆ ಆ ಪೇರೆಂಟ್ಸ್ಗೆ ಆ ಮಗ ಒಬ್ಬ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತಾನೆ. ಆ ಭಾವನೆ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ. ಆ ಒಂದು ಉತ್ತಮವಾದ ಭಾವನೆ ನಮ್ಮನ್ನು ಇಲ್ಲಿ ತಂದು ನಿಲ್ಲಿಸಿದೆ ಅನ್ನೋದು ನನ್ನ ಭಾವನೆ.